ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾವು ಇವತ್ತು ನೋಡೋಣ ಚಾರ್ಟ್ ಗಳನ್ನ ಯಾವ ರೀತಿ ಇನ್ಸರ್ಟ್ ಮಾಡಬೇಕು ಮತ್ತು ಅದರಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ. ಇಲ್ಲಿ ಹೆಚ್ಚಿಗೆ ನಾವು ಚಾರ್ಟ್ ಗಳನ್ನ MS Excel ಅಲ್ಲಿ ಯೂಸ್ ಮಾಡ್ತೀವಿ. MS Word ಅಲ್ಲಿ ತುಂಬಾ ಕಡಿಮೆ ಯೂಸ್ ಮಾಡ್ತೀವಿ ನಾವು ಚಾರ್ಟ್ ಗಳನ್ನ. ಇಲ್ಲಿ ಇದೆ ಚಾರ್ಟ್ ಆಪ್ಷನ್. ಈ ಆಪ್ಷನ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಹಲವಾರು ಕ್ಯಾಟಗರಿಯ ಚಾರ್ಟ್ಸ್ ಬರುತ್ತೆ. ಕಾಲಮ್ ಚಾರ್ಟ್, ಲೈನ್ ಚಾರ್ಟ್, ಪೈ ಚಾರ್ಟ್, ಬಾರ್, ಏರಿಯಾ, ಮ್ಯಾಪ್, ಈ ರೀತಿ ಹಲವಾರು ಕ್ಯಾಟಗರಿಯ ಚಾರ್ಟ್ ಗಳು ಬರುತ್ತೆ. ಕಾಲಮ್ ಚಾರ್ಟ್ ಅನ್ನ ನಾವು ಹೆಚ್ಚಿಗೆ ಯೂಸ್ ಮಾಡ್ತೀವಿ ಕಂಪನಿಗಳಲ್ಲಿ. ಮಂತ್ಲಿ ಟ್ರಾನ್ಸಾಕ್ಷನ್ ಇರ್ಬೋದು ಅಥವಾ ಇಯರ್ಲಿ ಪ್ರಾಫಿಟ್ ಅಂಡ್ ಲಾಸ್ ಇರ್ಬೋದು. ಎಷ್ಟು ಪ್ರಾಫಿಟ್ ಆಗಿದೆ, ಎಷ್ಟು ಲಾಸ್ ಆಗಿದೆ, ಈ ರೀತಿ ನಾವು ಒಂದು ಗ್ರಾಫ್ ಅನ್ನ ತೋರಿಸೋದಕ್ಕೆ ಕಾಲಮ್ ಚಾರ್ಟ್ ಅನ್ನ ನಾವು ಹೆಚ್ಚಿಗೆ ಯೂಸ್ ಮಾಡ್ತೀವಿ. ಮತ್ತು ISO ಡಾಕ್ಯುಮೆಂಟ್ಸ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಕೆಲವು ಬಾರಿ ನಾವು ಲೈನ್ ಚಾರ್ಟ್ ಅನ್ನು ಸಹ ಯೂಸ್ ಮಾಡ್ತೀವಿ. ನಂತರ ಪೈ ಚಾರ್ಟ್, ಇದು ಮ್ಯಾಥ್ಸ್ ಬುಕ್ಸ್ ಅಲ್ಲಿ ಹೆಚ್ಚಿಗೆ ಯೂಸ್ ಮಾಡ್ತೀವಿ. ಮತ್ತು ಯಾವ್ದಾದ್ರು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದ್ರೆ ನಾವೇನೆಲ್ಲ ಕೆಮಿಕಲ್ ಮಿಕ್ಸಿಂಗ್ ಮಾಡ್ತಾ ಇದ್ರೆ ಯಾವ ಕೆಮಿಕಲ್ ಅನ್ನ ಎಷ್ಟು ಪರ್ಸೆಂಟ್ ಇಲ್ಲಿ ಯೂಸ್ ಮಾಡ್ತಾ ಇದೀವಿ, ಆ ರೀತಿ ನಾವು ಪೈ ಚಾರ್ಟ್ ಅನ್ನ ಯೂಸ್ ಮಾಡ್ತೀವಿ. ಇದೇ ರೀತಿ ನಾವು ಬೇರೆ ಬೇರೆ ಕೆಲಸಗಳಿಗೋಸ್ಕರ ಇಲ್ಲಿ ಬೇರೆ ಬೇರೆ ಚಾರ್ಟ್ ಗಳನ್ನ ಯೂಸ್ ಮಾಡ್ತೀವಿ. ನಾನು ಮೊದಲೇ ಹೇಳಿದಾಗೆ ನಾವು ಎಲ್ಲಿ ಕೆಲಸ ಮಾಡ್ತೀವಿ ಮತ್ತು ಏನು ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ಆಪ್ಷನ್ ಗಳನ್ನ ಹೇಗೆ ಯೂಸ್ ಮಾಡ್ತೀವಿ ಅಂತ. ಇಲ್ಲಿ ಹಲವಾರು ಬಗೆಯ ಚಾರ್ಟ್ ಗಳಿದೆ. ನಾವು ಮೊದಲು ಕಾಲಮ್ ಚಾರ್ಟ್ ಅನ್ನ ನೋಡೋಣ. ನಾನು ನಿಮ್ಗೆ ಮೊದಲೇ ಹೇಳಿದಾಗೆ ಚಾರ್ಟ್ ಗಳನ್ನ ನಾವು ಎಕ್ಸೆಲ್ ಅಲ್ಲಿ ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ನೀವು ಯಾವುದೇ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರು MS Excel ಓಪನ್ ಆಗುತ್ತೆ. ಈಗ ಕಾಲಮ್ ಚಾರ್ಟ್ ಅನ್ನ ತಗೊಳ್ಳೋಣ. ಕಾಲಮ್ ಚಾರ್ಟ್ ಅಲ್ಲಿ ಇಲ್ಲಿ ಸಹ ಹಲವಾರು ಕ್ಯಾಟಗರಿ ಬರುತ್ತೆ. ನಿಮ್ಗೆ ಯಾವ ರೀತಿಯ ಕಾಲಮ್ ಚಾರ್ಟ್ ಬೇಕು. ನಾವು ರೆಗ್ಯುಲರ್ ಆಗಿ ಈ ಚಾರ್ಟ್ ಅನ್ನ ಯೂಸ್ ಮಾಡ್ತೀವಿ. ಸೆಲೆಕ್ಟ್, ನಂತರ ಓಕೆ. ನಂತರ ನಾವು ಚಾರ್ಟ್ ವ್ಯಾಲ್ಯೂ ಇಲ್ಲಿ ಚೇಂಜ್ ಮಾಡಬೇಕು. ಪ್ರತಿ ಕಂಪನಿಯಲ್ಲಿ ನಾವು ಸೇಲ್ಸ್ ಮತ್ತೆ ಪರ್ಚೇಸ್ ಎಷ್ಟಾಗಿದೆ, ಎಷ್ಟು ಪ್ರಾಫಿಟ್ ಆಗಿದೆ ಅಂತ ಪ್ರತಿ ಮಂತ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ನಂತರ ಇಯರ್ಲಿ ಒಂದ್ಸಲ ನಾವಿಲ್ಲಿ ಪ್ರಾಫಿಟ್ ಅಂಡ್ ಲಾಸಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ನಾವಿಲ್ಲಿ ಚಾರ್ಟ್ ಅನ್ನ ಯೂಸ್ ಮಾಡ್ತೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಮಾರ್ಚ್ 31 ಅನ್ನ ನಾವಿಲ್ಲಿ ಇಯರ್ ಎಂಡ್ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ನಂತರ ಏಪ್ರಿಲ್ 1 ಅನ್ನ ಇಯರ್ ಸ್ಟಾರ್ಟಿಂಗ್ ಅಂತ ಹೇಳಿ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದೇ ರೀತಿ ನಾವೀಗ 3 ಮಂತ್ಸ್ ಪರ್ಚೇಸ್ ಮತ್ತೆ ಸೇಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಏಪ್ರಿಲ್, ಮೇ, ಜೂನ್, ನಂತರ ಪರ್ಚೇಸ್, ನಂತರ ಸೇಲ್ಸ್, ಪ್ರಾಫಿಟ್, ಈ ರೀತಿಯಾಗಿ. ನಂತರ ವ್ಯಾಲ್ಯೂ ಚೇಂಜ್ ಮಾಡೋಣ. 50,000, ನಂತರ ಮೇ 2 lakh, 1,50,000, ನಂತರ ಜೂನ್, ಈ ರೀತಿಯಾಗಿ. ಈಗ ನಾವಿಲ್ಲಿ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಎಕ್ಸೆಲ್ ಅಲ್ಲಿ ಯಾವುದೇ ಫಾರ್ಮುಲಾ ಯೂಸ್ ಮಾಡ್ಬೇಕಂದ್ರೆ ಈಕ್ವಲ್ ಸೈನ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಈಕ್ವಲ್, ನಂತರ ನಾವಿಲ್ಲಿ ಸೇಲ್ಸ್ ಅಲ್ಲಿ ಪರ್ಚೇಸ್ ಅನ್ನ ಮೈನಸ್ ಮಾಡಬೇಕು. ಸೇಲ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕು, ನಂತರ ಮೈನಸ್, ನಂತರ ಪರ್ಚೇಸ್, ಎಂಟರ್. ಇಲ್ಲಿ ಏಪ್ರಿಲ್ ತಿಂಗಳಲ್ಲಿ ನಮ್ಗೆ ಎಷ್ಟು ಪ್ರಾಫಿಟ್ ಆಗಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಎಕ್ಸೆಲ್ ಅಲ್ಲಿ ನಾವು ಯಾವುದೇ ಫಾರ್ಮುಲಾ ಹಾಕಿದ್ರೆ ಆ ಫಾರ್ಮುಲಾವನ್ನ ನಾವು ಎಲ್ಲಾ ಕಾಲಮ್ಗೂ ಅಪ್ಲೈ ಮಾಡ್ತೀವಿ. ಅದೇ ರೀತಿ ಇಲ್ಲಿ ಡ್ರ್ಯಾಗ್ ಮಾಡಿದ್ರೆ ಆಯ್ತು, ನಮ್ಮ ಫಾರ್ಮುಲಾ ಅಪ್ಲೈ ಆಗುತ್ತೆ. ಈ ರೀತಿ ಪ್ಲಸ್ ಸಿಂಬಲ್ ಬರುತ್ತೆ, ಆಗ ನೀವು ಕ್ಲಿಕ್ ಮಾಡಿ ಜಸ್ಟ್ ಡ್ರ್ಯಾಗ್, ಈ ರೀತಿ. ಈಗ ಇಲ್ಲಿ ನಿಮ್ಗೆ ಎಷ್ಟು ಪ್ರಾಫಿಟ್ ಎಷ್ಟು ಲಾಸ್ ಆಗಿದೆ ಅಂತ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೆ. ಈ ರೀತಿಯಾಗಿ ನಾವು ಚಾರ್ಟ್ ಗಳನ್ನ ಯೂಸ್ ಮಾಡ್ತೀವಿ. ನಂತರ ಇಲ್ಲಿ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಎಕ್ಸೆಲ್ ಅನ್ನ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಚಾರ್ಟ್ ಬಂದಿದೆ. ಚಾರ್ಟ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡೋಣ. ಈ ರೀತಿಯಾಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಚಾರ್ಟ್ ಯಾವ ರೀತಿ ಬಂದಿದೆ ಅಂತ. ಇಲ್ಲಿ ಟೋಟಲ್ ಅಮೌಂಟ್, ಇಲ್ಲಿ ಪರ್ಚೇಸ್ ಬ್ಲೂ ಕಲರ್ ಕಾಲಮ್, ಸೇಲ್ಸ್ ಆರೆಂಜ್ ಕಲರ್ ಕಾಲಮ್ ಮತ್ತು ಪ್ರಾಫಿಟ್ ಸಿಮೆಂಟ್ ಕಲರ್ ಕಾಲಮ್ ಅಲ್ಲಿ ನಮ್ಗೆ ತೋರಿಸ್ತಾ ಇದೆ. ಕಾಲಮ್ ಮೇಲೆ ಮೌಸ್ ಕರ್ಸರ್ ಅನ್ನ ಇಟ್ರೆ ನಮ್ಗೆ ಶೋ ಮಾಡುತ್ತೆ ಪರ್ಚೇಸ್ ಪಾಯಿಂಟ್ ಏಪ್ರಿಲ್ ವ್ಯಾಲ್ಯೂ ಎಷ್ಟಿದೆ ಅಂತ. ಎಷ್ಟು ಪರ್ಚೇಸ್ ಆಗಿದೆ, ಎಷ್ಟು ಸೇಲ್ಸ್ ಆಗಿದೆ, ಎಷ್ಟು ಪ್ರಾಫಿಟ್ ಆಗಿದೆ ಅಂತ ನಾವು ಈ ರೀತಿ ಚಾರ್ಟ್ ಮುಖಾಂತರ
ತೋರಿಸ್ತೀವಿ. ಇದೇ ರೀತಿಯಾಗಿ ನಾವು ಚಾರ್ಟ್ ಅನ್ನ ಯೂಸ್ ಮಾಡ್ತೀವಿ. ನಂತರ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡಿಸೈನ್ ಮೆನು ಮತ್ತು ಫಾರ್ಮೆಟ್ ಮೆನು 2 ಮೆನುಗಳು ಓಪನ್ ಆಗುತ್ತೆ. ನಾವು ಈ ಚಾರ್ಟ್ ಅನ್ನ ಡಿಸೈನ್ ಮಾಡೋದಕ್ಕೋಸ್ಕರ, ಈ ಚಾರ್ಟ್ ಅನ್ನ ಎಡಿಟ್ ಮಾಡೋದಕ್ಕೋಸ್ಕರ ಆಡ್ ಚಾರ್ಟ್ ಎಲಿಮೆಂಟ್, ಬೇರೆ ಎಲಿಮೆಂಟ್ ಅನ್ನ ನೀವು ಇಲ್ಲಿ ಚಾರ್ಟ್ ಅಲ್ಲಿ ಎಕ್ಸ್ಟ್ರಾ ಆಡ್ ಮಾಡ್ಬೇಕಂದ್ರೆ ಇಲ್ಲಿ ನೀವು ಮಾಡಬಹುದು. ಆಕ್ಸಿಸ್ ಗಳನ್ನ ನೀವು ಆಡ್ ಮಾಡ್ಬೇಕಂದ್ರೆ ಪ್ರೈಮರಿ, ವರ್ಟಿಕಲ್ ಅಥವಾ ಹಾರಿಜಾಂಟಲ್, ಆಡ್ ಚಾರ್ಟ್ ಎಲಿಮೆಂಟ್ ಆಪ್ಷನ್ಸ್. ಇಲ್ಲಿ ಆಕ್ಸಿಸ್ ಚಾರ್ಟ್ ಟೈಟಲ್ ಅನ್ನ ಹಾಕ್ಬೇಕಂದ್ರೆ ಇಲ್ಲಿ ನೀವು ನೋಡ್ತಾ ಇರಬಹುದು ಚಾರ್ಟ್ ಟೈಟಲ್ ನನ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಚಾರ್ಟ್ ಟೈಟಲ್ ಕ್ಯಾನ್ಸಲ್ ಆಗ್ತಾ ಇದೆ. ಎಬೋ ಚಾರ್ಟ್ ಅಥವಾ ಸೆಂಟರ್ ಅಲ್ಲಿ ಇರಬೇಕಾ ಟೈಟಲ್, ಈ ರೀತಿಯಾಗಿ ನಾವಿಲ್ಲಿ ಚೇಂಜ್ ಮಾಡ್ಕೋಬಹುದು. ಡೇಟಾ ಲೇಬಲ್ಸ್ ನನ್ನಂದ್ರೆ ಯಾವುದೇ ಲೇಬಲ್ಸ್ ಇಲ್ಲಿ ಶೋ ಮಾಡೋದಿಲ್ಲ. ನಂತರ ಸೆಂಟರ್ ಆಫ್ ಕಾಲಮ್, ನಂತರ ಸೆಂಟರ್ ಆಫ್ ದ ಚಾರ್ಟ್ ನೀವು ಇಲ್ಲಿ ನೋಡ್ತಾ ಇರಬಹುದು ವ್ಯಾಲ್ಯೂ ಏನಿದೆ ಚಾರ್ಟ್ ಕಾಲಮ್ ಸೆಂಟರ್ ಅಲ್ಲಿ ಶೋ ಮಾಡ್ತಾ ಇದೆ. ನಂತರ ಇನ್ಸೈಡ್ ಎಂಡ್, ಬಿಸೈಡ್, ಇನ್ಸೈಡ್ ಎಂಡ್, ಇನ್ಸೈಡ್ ಬೇಸ್, ಔಟ್ಸೈಡ್, ಈ ರೀತಿಯಾಗಿ ನೀವು ಯಾವ ರೀತಿಯ ಚಾರ್ಟ್ ಡಿಸೈನ್ ಬೇಕೋ ಇಲ್ಲಿ ಮಾಡಬಹುದು. ನಂತರ ಡೇಟಾ ಲೇಬಲ್, ನಂತರ ಗ್ರಿಡ್ ಲೈನ್ಸ್ ನಿಮ್ಗೆ ಬೇಕಂದ್ರೆ ನೀವು ಇಲ್ಲಿ ತಗೋಬಹುದು. ಈ ರೀತಿ ಯಾವ ಚಾರ್ಟ್ ಡಿಸೈನ್ ಬೇಕೋ ನೀವು ಇಲ್ಲಿ ಮಾಡಬಹುದು. ನಂತರ ಕ್ವಿಕ್ ಲೇಔಟ್, ಚಾರ್ಟ್ ಲೇಔಟ್ ಅನ್ನ ನಾವಿಲ್ಲಿ ಚೇಂಜ್ ಮಾಡಬಹುದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ. ಇಲ್ಲಿ ನೀವು ನೋಡ್ತಾ ಇರಬಹುದು ಚಾರ್ಟ್ ಡಿಸೈನ್ಸ್ ಚೇಂಜ್ ಆಗ್ತಾ ಇದೆ. ನಂತರ ಕಲರ್ಸ್, ಚಾರ್ಟ್ ಕಲರ್ಸ್ ನ ನಾವು ಚೇಂಜ್ ಮಾಡಬಹುದು ಈ ರೀತಿಯಾಗಿ ನಿಮಗೆ ಯಾವ ಕಲರ್ ಬೇಕು. ಇಲ್ಲಿ ಚಾರ್ಟ್ ಎಫೆಕ್ಟ್ಸ್ ಮತ್ತೆ ಸ್ಟೈಲ್ ಸಹ ಸಿಗುತ್ತೆ, ನೀವು ಇಲ್ಲಿ ಸಹ ಚೇಂಜ್ ಮಾಡಬಹುದು. ನಂತರ ಸೆಲೆಕ್ಟ್ ಡೇಟಾ, ನೀವೇನಾದ್ರೂ ಚಾರ್ಟ್ ನ ಎಡಿಟ್ ಮಾಡ್ಬೇಕಂದ್ರೆ ಸೆಲೆಕ್ಟ್ ಡೇಟಾ, ಇಲ್ಲಿ ನೀವು ವ್ಯಾಲ್ಯೂ ಚೇಂಜ್ ಮಾಡಬಹುದು. ಇಲ್ಲಿ ನೀವು ನೋಡ್ತಾ ಇರಬಹುದು ಮೇ ತಿಂಗಳಲ್ಲಿ ಪ್ರಾಫಿಟ್ ಬಂದಿಲ್ಲ, ಲಾಸ್ ಆಗಿದೆ 50,000. 2 lakh ಪರ್ಚೇಸ್ ಮಾಡಿದೀವಿ, ನಂತರ 1,50,000 ಸೇಲ್ ಮಾಡಿದೀವಿ. ನಾನು ಈ ವ್ಯಾಲ್ಯೂ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಚಾರ್ಟ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನೀವೀಗ ನೋಡಿ. ಎಂಟರ್, ಈ ರೀತಿಯಾಗಿ. ನಂತರ ಕ್ಲೋಸ್, ಈ ರೀತಿ ಚಾರ್ಟ್ ಅನ್ನ ನೀವು ಎಡಿಟ್ ಮಾಡಬಹುದು. ಸೆಲೆಕ್ಟ್ ಡೇಟಾ ಮತ್ತು ಎಡಿಟ್ ಡೇಟಾ 2 ಆಪ್ಷನ್ ಒಂದೇ ಯೂಸ್ ಆಗುತ್ತೆ. ನಂತರ ಚೇಂಜ್ ಚಾರ್ಟ್ ಟೈಪ್, ಈ ಚಾರ್ಟ್ ಅನ್ನು ಬೇರೆ ಚಾರ್ಟ್ ಆಗಿ ಕನ್ವರ್ಟ್ ಮಾಡಬೇಕು. ಚೇಂಜ್ ಚಾರ್ಟ್ ಟೈಪ್, ಇಲ್ಲಿ ಯಾವ ಚಾರ್ಟ್, ಇಲ್ಲಿ ಯಾವ ಟೈಪ್ ಚಾರ್ಟ್ ಗೆ ನೀವು ಇಲ್ಲಿ ಕನ್ವರ್ಟ್ ಮಾಡಬೇಕು. ಲೈನ್ ಚಾರ್ಟ್, ಓಕೆ, ಇಲ್ಲಿ ನೀವು ನೋಡ್ತಾ ಇರಬಹುದು ಈ ರೀತಿಯಾಗಿ. ನಂತರ ಚೇಂಜ್ ಚಾರ್ಟ್ ಟೈಪ್, ಪೈ ಚಾರ್ಟ್, ಓಕೆ, ಚೇಂಜ್ ಚಾರ್ಟ್ ಟೈಪ್, ಬಾರ್ ಚಾರ್ಟ್, ಓಕೆ, ಚೇಂಜ್ ಚಾರ್ಟ್ ಟೈಪ್, ಸ್ಟಾಕ್, ಓಕೆ. ನಂತರ ಚೇಂಜ್ ಚಾರ್ಟ್ ಟೈಪ್, ಸೆಲೆಕ್ಟ್, ಓಕೆ, ಚೇಂಜ್ ಚಾರ್ಟ್ ಟೈಪ್, ಈ ರೀತಿಯಾಗಿ ನೀವು ಇಲ್ಲಿ ಚೇಂಜ್ ಮಾಡಬಹುದು. ನಂತರ ಫಾರ್ಮೆಟ್, ಕಲರ್ ಅನ್ನು ಚೇಂಜ್ ಮಾಡೋಣ. ಈ ರೀತಿಯಾಗಿ ನೀವು ಇಲ್ಲಿ ಚಾರ್ಟ್ ಟೈಪ್ ಅನ್ನ ಚೇಂಜ್ ಮಾಡಬಹುದು. ಯಾವುದೇ ಡಿಸೈನ್, ಯಾವುದೇ ಕಲರ್ ಸಹ ನೀವು ಇಲ್ಲಿ ಕೊಡಬಹುದು. ಚೇಂಜ್ ಚಾರ್ಟ್ ಟೈಪ್, ಕಾಲಮ್ ಚಾರ್ಟ್, ಇದೇ ಚಾರ್ಟ್ ಅನ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಸ್ಟ್ಯಾಂಡರ್ಡ್ ಚಾರ್ಟ್ ಆಗಿ ನಾವು ಇದೇ ಚಾರ್ಟ್ ಅನ್ನ ಯೂಸ್ ಮಾಡ್ತೀವಿ, ಯಾವುದೇ ಎಫೆಕ್ಟ್ ಅನ್ನ ಕೊಡೋದಿಲ್ಲ. ಅದಕ್ಕೋಸ್ಕರ ಬೇಕಂದ್ರೆ ನೀವು ಇಲ್ಲಿ ಕಲರ್ ಅನ್ನ ಚೇಂಜ್ ಮಾಡ್ಕೋಬೇಕು. ನೀವು ಎಲ್ಲಿ ಕೆಲಸ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಇಲ್ಲಿ ಯಾವ ಕಲರ್ ಕೊಡ್ತೀರಾ ಅಂತ. ನಂತರ ಫಾರ್ಮೇಟ್, ಇಲ್ಲಿ ಈ ಚಾರ್ಟ್ ಗೆ ಈಗ ನಾವು ಡಿಸೈನ್ ಮಾಡಬೇಕು. ಫಿಲ್ ಶೇಪ್, ಫಿಲ್ ಕಾಲಮ್ಸ್, ಈ ರೀತಿಯಾಗಿ. ಇಲ್ಲಿ ಚಾರ್ಟ್ ಏರಿಯಾ ಹಾರಿಜಾಂಟಲ್ ಅಥವಾ ವರ್ಟಿಕಲ್ ಯಾವ ರೀತಿ ಬೇಕು ನಿಮ್ಗೆ. ನಂತರ ಫಾರ್ಮ್ಯಾಟ್ ಸೆಲೆಕ್ಷನ್, ಇಲ್ಲಿ ಸಾಲಿಡ್ ಫಿಲ್, ಕಲರ್ ಅನ್ನ ಫಿಲ್ ಮಾಡ್ಬೇಕಂದ್ರೆ ಸಾಲಿಡ್ ಫಿಲ್, ನಿಮಗೆ ಯಾವ ಕಲರ್ ಬೇಕು ನೀವು ಇಲ್ಲಿ ತಗೋಬಹುದು ಈ ರೀತಿಯಾಗಿ. ನಂತರ ಗ್ರೇಡಿಯಂಟ್ ಫಿಲ್ ಸಹ ನಾವಿಲ್ಲಿ ಕೊಡಬಹುದು, ಯಾವ ಕಲರ್ ನಿಮಗೆ ಬೇಕು. ಫಸ್ಟ್ ಕಲರ್, ಯಾವ ಕಲರ್ ಬೇಕು. ನಂತರ ಸೆಕೆಂಡ್ ಕಲರ್, ಯಾವ ಕಲರ್ ಬೇಕು. ಥರ್ಡ್ ಕಲರ್, ನಂತರ ಫೋರ್ತ್, ಈ ರೀತಿಯಾಗಿ ನಿಮಗೆ ಯಾವ ಕಲರ್ ಎಷ್ಟಿರಬೇಕು ನೀವು ಇಲ್ಲಿ ಮಿಕ್ಸಿಂಗ್ ಮಾಡ್ಕೋಬಹುದು. ಈ ರೀತಿಯಾಗಿ ಕಲರ್ ಯಾವ ಡೈರೆಕ್ಷನ್ ಅಲ್ಲಿ ನಿಮ್ಗೆ ಬೇಕು ಈ ರೀತಿಯಾಗಿ ನೀವು ಇಲ್ಲಿ ಚೇಂಜ್ ಮಾಡಬಹುದು. ನಂತರ ಪಿಕ್ಚರ್ ಅಥವಾ ಟೆಕ್ಸ್ಚರ್ ಅನ್ನ ನೀವು ಇಲ್ಲಿ ಫಿಲ್ ಮಾಡಬಹುದು. ಪಿಕ್ಚರ್, ಇನ್ಸರ್ಟ್ ಪಿಕ್ಚರ್, ಆನ್ಲೈನ್ ಪಿಕ್ಚರ್ಸ್, ಸೆಲೆಕ್ಟ್ ಪಿಕ್ಚರ್, ಇನ್ಸರ್ಟ್, ಈ ರೀತಿಯಾಗಿ ನೀವು ಪಿಕ್ಚರ್ ಅನ್ನ ಫಿಲ್ ಮಾಡಬಹುದು.
ಅಥವಾ ಪ್ಯಾಟರ್ನ್ ಸಹ ನೀವು ಇಲ್ಲಿ ಫಿಲ್ ಮಾಡಬಹುದು. ಯಾವ ರೀತಿಯ ಪ್ಯಾಟರ್ನ್ ನಿಮ್ಗೆ ಇಲ್ಲಿ ಬೇಕು. ಪ್ಯಾಟರ್ನ್ ಕಲರ್ ಸಹ ನೀವು ಇಲ್ಲಿ ಫಿಲ್ ಮಾಡಬಹುದು. ಯಾವ ಕಲರ್ಸ್ ಬೇಕು, 2 ಕಲರ್ ಅನ್ನ ನಾವಿಲ್ಲಿ ಮಿಕ್ಸ್ ಮಾಡೋಣ. ಈ ರೀತಿಯಾಗಿ ನೀವು ಡಿಸೈನ್ ಮಾಡಬಹುದು. ನಂತರ ಫಾರ್ಮ್ಯಾಟ್ ಸೆಲೆಕ್ಷನ್, ನೋ ಫಿಲ್ ಅನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಕ್ಲೋಸ್. ನಂತರ ಈ ಚಾರ್ಟ್ ಅಲ್ಲಿ ನೀವು ಯಾವುದೇ ಆಟೋ ಶೇಪ್ ಸಹ ಇಲ್ಲಿ ಯೂಸ್ ಮಾಡಬಹುದು. ಈ ರೀತಿಯಾಗಿ ಏನಾದ್ರೂ ಟೈಟಲ್ ಬರೆಯೋದಕ್ಕೆ ನೀವು ಇಲ್ಲಿ ಯೂಸ್ ಮಾಡಬಹುದು. ನಂತರ ಈ ಆಟೋ ಶೇಪ್ಗೆ ಎಫೆಕ್ಟ್ಸ್ ಸಹ ನೀವಿಲ್ಲಿ ಕೊಡಬಹುದು. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೀನಿ ಯಾವ ರೀತಿ ಆಟೋ ಶೇಪ್ಗೆ ನಾವಿಲ್ಲಿ ಎಫೆಕ್ಟ್ ಕೊಡಬೇಕು ಅಂತ. ನೆಕ್ಸ್ಟ್ ಫಾರ್ಮ್ಯಾಟ್. ಇಲ್ಲಿ ಸಮ್ ರೆಡಿಮೇಡ್ ಕಲರ್ಸ್ ಇದೆ. ನಿಮಗೆ ಯಾವ ಕಲರ್ ಬೇಕು ನೀವು ಇಲ್ಲಿ ಫಿಲ್ ಮಾಡಬಹುದು. ಯಾವುದೇ ಕಲರ್ ಬೇಡ ಅಂದ್ರೆ ನೋ ಫಿಲ್, ನನ್. ನಂತರ ಶೇಪ್ ಫಿಲ್, ಯಾವ ಕಲರ್ ಬೇಕು ನೀವು ಇಲ್ಲಿ ಫಿಲ್ ಮಾಡ್ಕೋಬಹುದು. ನಂತರ ಮೋರ್ ಕಲರ್ಸ್ ಅಲ್ಲಿ ಯಾವ ಕಲರ್ ಬೇಕು ಮಿಕ್ಸಿಂಗ್ ಮಾಡಬಹುದು. ನಂತರ ಫಿಲ್ ಶೇಪ್, ಪಿಕ್ಚರ್, ಆನ್ಲೈನ್ ಪಿಕ್ಚರ್ಸ್, ಸೆಲೆಕ್ಟ್, ಯಾವ ಬ್ಯಾಕ್ ಗ್ರೌಂಡ್ ಬೇಕು ಸೆಲೆಕ್ಟ್, ಇನ್ಸರ್ಟ್. ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಗ್ರೇಡಿಯಂಟ್, ಮೋರ್ ಗ್ರೇಡಿಯಂಟ್ಸ್, ಗ್ರೇಡಿಯಂಟ್ ಕಲರ್ಸ್ ನೀವು ಮಿಕ್ಸ್ ಮಾಡಬಹುದು. ನಂತರ ಟೆಕ್ಸ್ಚರ್, ಯಾವ ರೀತಿಯ ಟೆಕ್ಸ್ಚರ್ ನಿಮ್ಗೆ ಬೇಕು. ನಂತರ ಇಲ್ಲಿ ಈ ಶೇಪ್ ಗಳಿಗೂ ಸಹ ನಾವು ಇಲ್ಲಿ ಕಲರ್ ಅನ್ನ ಫಿಲ್ ಮಾಡಬಹುದು. ಫಸ್ಟ್ ಕಾಲಮ್ ಅನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಫಿಲ್ ಶೇಪ್, ಯಾವ ಕಲರ್ ಅನ್ನ ನೀವು ಇಲ್ಲಿ ಫಿಲ್ ಮಾಡಬೇಕು ಫಸ್ಟ್ ಶೇಪ್ಗೆ. ನಂತರ ಸೆಕೆಂಡ್ ಒನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಒಂದು ಕಾಲಮ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಎಲ್ಲಾ ಕಾಲಮ್ ಸೆಲೆಕ್ಟ್ ಆಗ್ತಾ ಇದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ಬೇರೆ ಕಲರ್ ಅನ್ನ ಫಿಲ್ ಮಾಡೋಣ. ನಂತರ ಈ ಕಾಲಮ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಕಾಲಮ್ ಅನ್ನ ಫಿಲ್ ಮಾಡಬಹುದು. ಈ ಕಾಲಮ್ಸ್ಗೆ ನಾವಿಲ್ಲಿ ಪಿಕ್ಚರ್ ಸಹ ಫಿಲ್ ಮಾಡಬಹುದು. ಪಿಕ್ಚರ್, ಯಾವ ಫೋಟೋ ಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಇನ್ಸರ್ಟ್, ಇಲ್ಲಿ ನೀವು ನೋಡ್ತಾ ಇರಬಹುದು. ನಂತರ ಸೆಲೆಕ್ಟ್ ಶೇಪ್ ಫಿಲ್, ಗ್ರೇಡಿಯಂಟ್, ಗ್ರೇಡಿಯಂಟ್ ಕಲರ್ಸ್. ನಂತರ ಸೆಲೆಕ್ಟ್ ಶೇಪ್ ಫಿಲ್, ಟೆಕ್ಸ್ಚರ್, ಟೆಕ್ಸ್ಚರ್ ಫಿಲ್. ಈ ರೀತಿಯಾಗಿ ನೀವು ಕಾಲಮ್ ಫಿಲ್ಲಿಂಗ್ ಅನ್ನ ಮಾಡಬಹುದು. ನಂತರ ಕಾಲಮ್ ಶೇಪ್ ಔಟ್ಲೈನ್ ಸಹ ನೀವು ಇಲ್ಲಿ ಕೊಡಬಹುದು. ಕಾಲಮ್ಗೆ ಯಾವ ರೀತಿಯ ಔಟ್ಲೈನ್ ಬೇಕು. ನಂತರ ಔಟ್ಲೈನ್ ಥಿಕ್ನೆಸ್, ನಂತರ ಔಟ್ಲೈನ್ ಡಿಸೈನ್ ಸಹ ನೀವು ಇಲ್ಲಿ ಕೊಡಬಹುದು. ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಔಟ್ಲೈನ್ ಕಲರ್, ಔಟ್ಲೈನ್ ಥಿಕ್ನೆಸ್, ನಂತರ ಔಟ್ಲೈನ್ ಡಿಸೈನ್. ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಔಟ್ಲೈನ್ ಕಲರ್, ಔಟ್ಲೈನ್ ಥಿಕ್ನೆಸ್, ಔಟ್ಲೈನ್ ಡಿಸೈನ್. ಈ ರೀತಿಯಾಗಿ ನೀವು ಯಾವುದೇ ಎಫೆಕ್ಟ್ ಅನ್ನ ಕೊಡಬಹುದು. ನಂತರ ನಾವಿಲ್ಲಿ ಚಾರ್ಟ್ ಟೈಟಲ್ಸ್ ಅನ್ನ ಸೈಜ್ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನಂತರ ಹೋಮ್ ಮೆನು, ಫಾಂಟ್ ಸೈಜ್. ಈ ರೀತಿಯಾಗಿ. ಫಾರ್ಮ್ಯಾಟ್ ಮೆನು, ಇಲ್ಲಿ ನಾವು ಟೆಕ್ಸ್ಟ್ ಎಫೆಕ್ಟ್ ಸಹ ಕೊಡಬಹುದು. ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳಿದ್ದೀನಿ ನಾನು ಯಾವ ರೀತಿಯ ಟೆಕ್ಸ್ಟ್ ಎಫೆಕ್ಟ್ಸ್ ಅನ್ನ ನಾವು ಇಲ್ಲಿ ಕೊಡಬಹುದಂತ. ಕಲರ್ ಅನ್ನ ಚೇಂಜ್ ಮಾಡಬಹುದು, ಟೆಕ್ಸ್ಟ್ ಕಲರ್ಸ್, ಮತ್ತೆ ಟೆಕ್ಸ್ಟ್ ಗೆ ನಾವಿಲ್ಲಿ ಪಿಕ್ಚರ್ ಅನ್ನ ಫಿಲ್ ಮಾಡಬಹುದು, ಗ್ರೇಡಿಯಂಟ್ ಫಿಲ್, ಪ್ಯಾಟರ್ನ್ ಫಿಲ್, ಟೆಕ್ಸ್ಟ್ ಔಟ್ಲೈನ್ ಕಲರ್ ಅನ್ನ ಚೇಂಜ್ ಮಾಡಬಹುದು, ಟೆಕ್ಸ್ಟ್ ಔಟ್ಲೈನ್ ಥಿಕ್ನೆಸ್ ಅನ್ನ ಚೇಂಜ್ ಮಾಡಬಹುದು, ಮತ್ತು ಟೆಕ್ಸ್ಟ್ ಔಟ್ಲೈನ್ ಡಿಸೈನ್ ಸಹ ನಾವಿಲ್ಲಿ ಚೇಂಜ್ ಮಾಡಬಹುದು. ಯಾವ ರೀತಿ ಮಾಡ್ಬೇಕಂತ ನಾನು ಇಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳಿದ್ದೀನಿ. ನಂತರ ಚಾರ್ಟ್ ಸೈಜ್ ಅನ್ನ ಡಿಕ್ರೀಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಪೊಸಿಷನ್, ಪೇಜ್ ಯಾವ ಪೊಸಿಷನ್ ಅಲ್ಲಿ ನಿಮ್ಗೆ ಚಾರ್ಟ್ ಬೇಕು, ಅಥವಾ ನೀವಿಲ್ಲಿ ಮೌಸ್ ಇಂದ ಈ ರೀತಿ ನಿಮಗೆ ಯಾವ ಪೊಸಿಷನ್ ಅಲ್ಲಿ ಚಾರ್ಟ್ ಬೇಕು ನೀವಿಲ್ಲಿ ತಗೊಂಡು ಹೋಗಬಹುದು. ಈ ರೀತಿಯಾಗಿ ನಾವು MS ವರ್ಡ್ ಅಲ್ಲಿ ಚಾರ್ಟ್ ಗಳನ್ನ ಇನ್ಸರ್ಟ್ ಮಾಡಬಹುದು ಮತ್ತು ಡಿಸೈನ್ ಸಹ ಮಾಡಬಹುದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ MS ವರ್ಡ್ ಅಲ್ಲಿ ಹೆಡರ್ಸ್, ಫುಟರ್ಸ್ ಮತ್ತು ಪೇಜ್ ನಂಬರ್ಸ್ ಅನ್ನ ಯಾವ ರೀತಿ ಹಾಕಬೇಕು ಅಂತ.